ತಾಲೂಕಿನಾದ್ಯಂತ ಶ್ರೀರಾಮನವಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಆಲೂರು ತಾಲೂಕಿನ ಕಸಬಾ, ಪಾಳ್ಯ, ಕೆಂಚಮ್ಮ ಹೊಸಕೋಟೆ ಹಾಗೂ ಕುಂದೂರು ಹೋಬಳಿಗಳ ವ್ಯಾಪ್ತಿಯಲ್ಲಿ ಬರುವ ಶ್ರೀರಾಮ ಮಂದಿರ ಮತ್ತು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದವು. ರಾಮ ಭಕ್ತರು ಮಜ್ಜಿಗೆ, ಪಾನಕ ವಿತರಣೆ ಮಾಡಿದರು. ಕಸಬಾ ಹೋಬಳಿಯ ಆಲೂರು ಪಟ್ಟಣದ ಖಾಜಿ ಮೊಹಲ್ಲಾದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಸಮಿತಿಯವರಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂದಿರಕ್ಕೆ ಬಂದ ಎಲ್ಲಾ ಭಕ್ತರಿಗೂ ಪ್ರಸಾದ ವಿನಿಯೋಗ ನಡೆಯಿತು. ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಸಮಿತಿಯ ತಾಂತ್ರಿಕ ಸಲಹೆಗಾರರಾದ ಲಕ್ಷ್ಮಣ್ ಹಳೆ ಆಲೂರು ಮಾತನಾಡಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಎನ್ನುವ ನಮ್ಮ ಪೂರ್ವಜರ ಮತ್ತು ಕೋಟ್ಯಾಂತರ ಭಕ್ತರ ಶತಮಾನಗಳ ಕನಸು ನನಸಾಗಿದೆ. ಶ್ರೀರಾಮ ನಾಮಜಪದ ಮೂಲಕ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬಹುದು. ರಾಮನಾಮ ಜಪ ಮನಸ್ಸನ್ನು ಶುದ್ಧೀಕರಿಸಿ ಆಧ್ಯಾತ್ಮಿಕ ಮತ್ತು ದೈಹಿಕ ಶಕ್ತಿಯನ್ನು ವೃದ್ಧಿಸಿ ಆರೋಗ್ಯವಂತರಾಗಿ ಬಾಳಲು ಸಹಕಾರಿ ಎಂದು ತಿಳಿಸಿದರು. ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಉಮೇಶ್ ಮಾತನಾಡಿ, ಶ್ರೀರಾಮನವಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವಪೂರ್ಣ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮದಿನವೆಂದು ಆಚರಿಸಲಾಗುತ್ತದೆ. ರಾಮನವಮಿ ಹಬ್ಬವು ಭಕ್ತರಿಗೆ ಧರ್ಮ, ಶಿಷ್ಟಾಚಾರ, ಸತ್ಯ ಮತ್ತು ನೀತಿಯ ಮಾರ್ಗವನ್ನು ನೆನಪಿಸುವ ಪವಿತ್ರ ದಿನವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಸಮಿತಿಯ ಖಜಾಂಚಿ ಹರೀಶ್, ಸಮಿತಿಯ ಸದಸ್ಯರಾದ ಹಳೆ ಆಲೂರು ರಮೇಶ್, ಎಎಸ್ ಯಶವಂತ್, ದರ್ಶನ್ ಸಂದೀಪ್, ಜಗನ್ನಾಥ್, ಸುಬ್ರಹ್ಮಣ್ಯ, ಮೋಹನ್, ಗಜೇಂದ್ರ, ಬಿಜೆಪಿ ನಗರಾಧ್ಯಕ್ಷ ಲೋಹಿತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಮಸ್ತ ಭಕ್ತಾದಿಗಳಲ್ಲಿ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಸಮಿತಿಯ ಈ ದಿನದ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಬಯಸ್ತಾ, ಈ ದಿವಸ ಶ್ರೀರಾಮನವಮಿಯನ್ನು ನಾವೆಲ್ಲ ಈ ಮಂದಿರ ಜೀರ್ಣೋದ್ಧಾರ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಆಚರಿಸ್ತಾ ಇದ್ದೀವಿ. ಮುಂದೆ ಇದನ್ನು ವಿಜೃಂಭಣೆಯನ್ನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ. ಈ ವರ್ಷ ಈ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ಸಾಮಾನ್ಯವಾಗಿ 90 ಭಾಗ ಪೂರ್ಣಗೊಂಡಿದೆ. ಈ ಉಳಿದ ಕೆಲಸಗಳನ್ನ ಈ ವರ್ಷನೇ ಎಲ್ಲ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದಯವಿಟ್ಟು ಭಕ್ತಾದಿಗಳು ಎಲ್ಲರೂ ಸಹಕಾರ ಕೊಡಬೇಕು. ಮತ್ತು ಈ ವರ್ಷವೇ ಇದನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಬೇಕು ಅನ್ನೋ ಒಂದು ಸಂದರ್ಭ ಇದೆ. ಎಲ್ಲರೂ ಸಹಕರಿಸಬೇಕು. ಆ ಶ್ರೀರಾಮಚಂದ್ರ ನಮ್ಮ ದೇಶದಲ್ಲಿ ಸುಮಾರು 400-500 ವರ್ಷಗಳ ಆ ಬಾಬರಿ ಮಸೀದಿಯ ಒಂದು ಇತಿಹಾಸದ ಪರಿಣಾಮದಿಂದ ವನವಾಸ ಪಡೆದಿದ್ದಂಥ ಶ್ರೀರಾಮಚಂದ್ರನಿಗೆ ನಮ್ಮ ಘನ ಸರ್ಕಾರದವರು ಒಂದು ಭವ್ಯವಾದ ದೇವಾಲಯ ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನಮಗೆಲ್ಲ ಗೊತ್ತಿದೆ. ತುಂಬ ಸಂತೋಷದ ವಿಷಯ. ಹೀಗೆ ದೇಶದಲ್ಲೆಲ್ಲ ಆ ಒಂದು ಶ್ರೀರಾಮನ ಶಕ್ತಿ ಹರಡಿ ಎಲ್ಲ ಕಡೆ ಒಂದು ಭಕ್ತರಿಗೆ ಒಂದು ಒಳ್ಳೆಯ ಅನುಗ್ರಹ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶ್ರೀರಾಮ ನವಮಿಯ ಶುಭಾಶಯವನ್ನು ಕೊಡ್ತಾ ಮುಗಿಸ್ತಾ ಇದ್ದೀನಿ ನನ್ನ ಮಾತಿಗೆ.